ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಪೋಷಕರ ಅಳಲು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೋಷಕರ ಅಳಲು. ಮೃತದೇಹ ನೋಡಿ ಬಿಕ್ಕಿ ಬಿಕ್ಕಿ ಅತ್ತ ಪೋಷಕರು. ಮಗನ ಮೃತದೇಹ ಎಂದು ಪೋಷಕರಿಂದ ಕನ್ಫರ್ಮ್. ಇದು ನನ್ನ ಮಗಂದೇ ಮೃತದೇಹ ಅಂತ ಪೋಷಕರಿಗೆ ಕೂಡ ಕನ್ಫರ್ಮ್ ಆಗಿದೆ. ಮೃತದೇಹ ರವಾನೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಕುಟುಂಬಸ್ಥರಿಂದ. ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಪೋಷಕರ ಅಳಲು ನೋಡೋದಕ್ಕೆ ಸಾಧ್ಯ ಇಲ್ಲ. ಆಕ್ರಂದನ ಮುಗಿಲು ಮುಡ್ತಾ ಇದೆ. ಮೃತದೇಹ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಪೋಷಕರು. ಮನೆಗೆ ಆಧಾರವಾಗಿದ್ದ ಮಗನನ್ನ ಕಳೆದುಕೊಂಡಂತಹ ಪೋಷಕರ ಆ ಒಂದು ಅಳಲನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ನನ್ನ ಮಗಂದೇ ಮೃತದೇಹ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಮೃತದೇಹ ರವಾನೆಗೆ ಈಗ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಪೋಷಕರ ಅಳಲು ಕೂಡ ವ್ಯಕ್ತವಾಗ್ತಾ ಇದೆ. ಮೃತದೇಹ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಪೋಷಕರು. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಪೋಷಕರು. ಮಗನ ಮೃತದೇಹ ಎಂದು ಪೋಷಕರಿಂದ ಕನ್ಫರ್ಮ್ ಆಗ್ತಾ ಇದೆ. ಮಗನ ಮೃತದೇಹ ಅಂತ ಹೇಳಿ ಪೋಷಕರೇ ಕನ್ಫರ್ಮ್ ಮಾಡಿದ್ದಾರೆ. ಮೃತದೇಹ ರವಾನೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಪೋಷಕರ ಅಳಲನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಕ್ರಂದನಗಳು ಮುಗಿಲು ಮುಡ್ತಾ ಇದೆ. ಇದು ನನ್ನ ಮಗಂದೇ ಶವ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಪೋಷಕರು. ಹೆತ್ತ ತಾಯಿ ಹೇಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ? ವಿಕೃತವಾಗಿ ಕುಯ್ಯಲಾಗಿದೆ, ಬರ್ಬರವಾಗಿ ಕೊಚ್ಚಲಾಗಿದೆ, ಒಂಥರ ವಿಚಿತ್ರವಾಗಿ ಚುಚ್ಚಲಾಗಿದೆ. ಈ ತರಹದ ಮೃತ ಶರೀರವನ್ನ ತನ್ನ ಸ್ವಂತ ತಾಯಿ ಹೇಗೆ ನೋಡೋದಕ್ಕೆ ಸಾಧ್ಯ? ಹೇಗೆ ನೋಡೋದಕ್ಕೆ ಸಾಧ್ಯ? ಸಾಧ್ಯವೇ ಇಲ್ಲ. ಕರಳು ಕಿತ್ತು ಬರುವಂತಹ ದೃಶ್ಯ ಅದು. ಮೃತದೇಹ ನೋಡಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಪೋಷಕರು. ಹೌದು, ಮಗನ ಮೃತದೇಹ ಎಂದು ಪೋಷಕರಿಂದ ಕನ್ಫರ್ಮ್ ಆಗಿದೆ. ಮಗನದ್ದೇ ಅಂತ ಹೇಳಿ ಭಾವುಕರಾಗ್ತಾ ಇದ್ದಾರೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಮನಸ್ಸು ಬಿಚ್ಚಿ ಅಳ್ತಾ ಇದ್ದಾರೆ. ಮೃತದೇಹ ರವಾನೆಗೆ ಈಗ ಸಿದ್ಧತೆಯನ್ನು ಕೂಡ ಪೋಷಕರು ಮಾಡಿಕೊಳ್ತಾ ಇದ್ದಾರೆ. ಇದು ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಪೋಷಕರ ಅಳಲು. ಮೃತದೇಹ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಪೋಷಕರು. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಪೋಷಕರು. ಮಗನ ಮೃತದೇಹ ನಮ್ಮ ಜೀವನಕ್ಕೆ ಆಧಾರವಾಗಿದ್ದಂತಹ, ಮನೆಗೆ ಆಧಾರವಾಗಿದ್ದಂತಹ ನನ್ನ ಮಗನ ಶವ ಇದು ಅಂತ ಕನ್ಫರ್ಮ್ ಮಾಡಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಪೋಷಕರ ಅಳಲನ್ನು ನೋಡಲು ಸಾಧ್ಯವಾಗ್ತಾ ಇಲ್ಲ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತದೇಹ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಪೋಷಕರು. ಮಗನ ಮೃತದೇಹ ಎಂದು ಪೋಷಕರಿಂದ ಕನ್ಫರ್ಮ್ ಆಗಿದೆ. ಮಗನೇ, ಇದು ನನ್ನ ಮಗನೇ ಅಂತ ಪತ್ತೆ ಹಚ್ಚಿದ್ದಾರೆ. ಮೃತದೇಹ ರವಾನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದು ಒಟ್ಟಾರೆ ಪ್ರಕರಣ. ಈ ಒಂದು ಕೊಲೆ ಪ್ರಕರಣ ಸಂಬಂಧಿಸಿದ ಹಾಗೆ ಈಗ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದೆ. ಆವರಣದಲ್ಲಿ ಪೋಷಕರ ಅಳಲು ನೋಡಲಾಗ್ತಾ ಇಲ್ಲ. ಮೃತದೇಹ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಪೋಷಕರು. ಆ ಒಂದು ವೇದನೆಯನ್ನು ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಗನ ಕೊಲೆಯನ್ನು ನಂಬೋದಕ್ಕೂ ಕೂಡ ಅವರ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ. ಆತನ ಮುಖವನ್ನು ವಿಕೃತವಾಗಿ ಕುಯ್ಯಲಾಗಿದೆ. ಶರೀರವನ್ನು ಒಂಥರ ವಿಚಿತ್ರವಾಗಿ ಚುಚ್ಚಲಾಗಿದೆ. ಆತನ ಗುಪ್ತಾಂಗಕ್ಕೂ ಕೂಡ ಒದೆಯಲಾಗಿದೆ. ಈ ತರಹದ ಒಂದು ದೃಶ್ಯವನ್ನು ಹೆತ್ತವರು ಹೇಗೆ ನೋಡೋದಕ್ಕೆ ಸಾಧ್ಯ? ನನ್ನ ಟೆಕ್ನಿಷಿಯನ್ ಜೊತೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಂದು ಸ್ಕ್ರೀನ್ನಲ್ಲಿ ಅಳಲನ್ನು ತೋರಿಸಿ, ಮತ್ತೊಂದು ಸ್ಕ್ರೀನ್ನಲ್ಲಿ ಆ ವ್ಯಕ್ತಿ, ಆ ನಟಿ ಇದ್ದಾಳಲ್ಲ ಸಂಜನಾ ಗರ್ಲಾನಿ, ಆಕೆ ಮಾತನಾಡುವಂತಹ ಒಂದು ವಿಡಿಯೋವನ್ನು ಒಂದೇ ಸ್ಕ್ರೀನ್ನಲ್ಲಿ ತೋರಿಸುವ ಪ್ರಯತ್ನ ಮಾಡ್ತೀವಿ. ಈ ವಿಚಾರಕ್ಕೆ ಅಳಲನ್ನು ವ್ಯಕ್ತಪಡಿಸಬಹುದಾಗಿತ್ತು. ಗರ್ಲಾನಿ ದರ್ಶನ್ ಪರ ನಿಂತ್ಕೊಂಡು ಮಾತನಾಡಿದ್ರಲ್ಲ, ದರ್ಶನ್ ಸ್ಟೇಷನ್ಗೆ ಬಂದು ಇಳಿದಿದ್ದು ನನಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. FIRನಲ್ಲಿ ದರ್ಶನ್ ಹೆಸರು ಇರಬಾರ್ದಾಗಿತ್ತು. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ದರ್ಶನ ಪರ ಏನು ಗರ್ಲಾನಿ ಗದ್ಗದಿತರಾಗಿ ಮಾತನಾಡಿದ್ರಲ್ಲ. ಈ ಪೋಷಕರನ್ನು ನೋಡಿ ಏನು ಹೇಳ್ತೀರಾ ನೀವು? ಏನು ಹೇಳೋದಕ್ಕೆ ಸಾಧ್ಯ? ಮಗನನ್ನು ಕಳೆದುಕೊಂಡಂತಹ ತಾಯಿಯ ಆಕ್ರಂದನ, ಮಗನನ್ನು ಕಳೆದುಕೊಂಡಂತಹ ತಂದೆಯ ಆ ಮನೋವೇದನೆ, ಗಂಡನನ್ನು ಕಳೆದುಕೊಂಡು ವಿಧವೆಯಾಗ್ತಾ ಇರುವಂತಹ ಆಕೆಯ ಆ ಒಂದು ಆತಂಕ, ಇದಕ್ಕೆ ಗರ್ಲಾನಿ ಏನು ಹೇಳ್ತಾರೆ? ಸಂಜನಾ ಗರ್ಲಾನಿ ಈ ವಿಚಾರಕ್ಕೆ ಏನು ಹೇಳ್ತಾರೆ? ನಿಮ್ಮ ಹಾಗೆ ಆಕೆಯೂ ಕೂಡ ಒಂದು ಹೆಣ್ಣು ಮಗಳಲ್ವಾ? ದರ್ಶನ್ ನಿರಪರಾಧಿ ಆಗಿದ್ರೆ ನಾವು ಕೂಡ ಪ್ರಾರ್ಥನೆ ಸಲ್ಲಿಸ್ತಾ ಇದ್ವಿ. ನಿರಪರಾಧಿ ಆಗಿದ್ರೆ, ಆದರೆ ಈಗ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಕಾನೂನು ಯಾವ ತೀರ್ಮಾನಕ್ಕೂ ಬರಲಿಲ್ಲ. ಎಲ್ಲವೂ ಕೂಡ ವಿಚಾರಣೆಯ ಹಂತದಲ್ಲಿದೆ. ಸೊ ಈ ಒಂದು ಕೊಲೆ ಪ್ರಕರಣ ಇದೆಯಲ್ಲ, ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದುರ್ದೈವಿ ಮೃತದೇಹವನ್ನು ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದೆ. ಅಲ್ಲಿ ಪೋಷಕರು ಕೂಡ ಬಂದಿದ್ದಾರೆ. ಇದು ನನ್ನ ಮಗನ ಮೃತದೇಹ ಎನ್ನುವಂತಹದ್ದು ಕೂಡ ಕನ್ಫರ್ಮ್ ಆಗಿದೆ. ಇದು ನನ್ನ ಮಗನ ಮೃತದೇಹ ಎನ್ನುವಂತಹ
ಒಂದು ಕನ್ಫರ್ಮ್ ಆಗಿದೆ. ಇದು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಈ ದೃಶ್ಯವನ್ನ, ಮಗನನ್ನು ಕಳೆದುಕೊಂಡಂತಹ ತಾಯಿಯ ಆ ಆಕ್ರಂದನ ಇದೆಯಲ್ಲ, ಆ ಮನೋವೇದನೆ, ಮಗನನ್ನು ಕಳೆದುಕೊಂಡಂತಹ ತಂದೆಯ ಮನೋವೇದನೆ. ಪಕ್ಕದಲ್ಲಿ ಗರ್ಲಾನಿಯ ವಿಡಿಯೋವನ್ನು ಕೂಡ ಹಾಕಿ. ನನ್ನ PCR ಟೆಕ್ನಿಷಿಯನ್ ಜೊತೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅದೇ ಸ್ಕ್ರೀನ್ನಲ್ಲಿ ಪಕ್ಕದಲ್ಲಿ ಆ ಆಕೆಯ ವಿಡಿಯೋವನ್ನು ಕೂಡ ಹಾಕಬೇಕು. ಗರ್ಲಾನಿ ದರ್ಶನ್ ಪರ ಏನು ಬ್ಯಾಟ್ ಬೀಸಿದ್ರಲ್ಲ, ದರ್ಶನ್ ಪರ ಬ್ಯಾಟ್ ಬೀಸಿದ್ರಲ್ಲ. ಸೊ ಈಗ ಈ ತಾಯಿಯ ಆಕ್ರಂದನಕ್ಕೆ ಏನಂತ ಉತ್ತರ ಕೊಡ್ತೀರಿ? ಬೆಳೆದು ನಿಂತಹ ಮಗ, ಮನೆಗೆ ಆಧಾರವಾಗಿದ್ದ, ಜೀವನಕ್ಕೆ ಆಧಾರ ಆಗಿದ್ದ, ಈಗ ಮನೆಯ ಆದಾಯಕ್ಕೂ ಕೂಡ ಈತನೇ ಕಾರಣ ಆಗಿದ್ದ. ಮಗ ಮೆಡಿಕಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ, ದಿನಾ ಮನೆಗೆ ಬಂದು ಮುಖ ತೋರಿಸ್ತಾ ಇದ್ದ. ಈಗ ಎಲ್ಲಿ ಬರ್ತಾನೆ ಮಗನನ್ನು ಮಗನನ್ನು ಕೊಚ್ಚಿಕೊಳ್ಳಲಾಗಿದೆ, ವಿಕೃತವಾಗಿ ಚುಚ್ಚಲಾಗಿದೆ, ಆತನ ದೇಹವನ್ನು ವಿಚಿತ್ರವಾಗಿ ಹೊಡೆಯಲಾಗಿದೆ. ಮಗನನ್ನು ಕಳೆದುಕೊಂಡಂತಹ ತಾಯಿಯ ಆಕ್ರಂದನ ಯಾರಿಗೆ ಅರ್ಥ ಆಗಬೇಕು? ಇನ್ನು 8 ತಿಂಗಳ ತುಂಬು ಗರ್ಭಿಣಿ ಆಕೆಯ ಹೆಂಡತಿ, ಕೊಲೆಯಾಗಿ ಹೋದಂತಹ ವ್ಯಕ್ತಿಯ ಹೆಂಡತಿ 8 ತಿಂಗಳ ತುಂಬು ಗರ್ಭಿಣಿ. ಆಕೆಯ ವಿರಹ ವೇದನೆ, ಆಕೆಯ ಮನೋವೇದನೆ, ಆಕೆಯ ಆಕ್ರಂದನ ಯಾರಿಗೆ ಅರ್ಥ ಆಗುತ್ತೆ? ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ. ಬೆಂಗಳೂರಿಗೆ ಆತನನ್ನು ಪುಸಲಾಯಿಸಿ ಕರೆಸಿಕೊಳ್ಳಲಾಗುತ್ತೆ. ಶೆಡ್ನಲ್ಲಿ ಇರಿಸಿ ಆತನಿಗೆ ಬರ್ಬರವಾಗಿ ಹೊಡೆಯಲಾಗುತ್ತೆ. ಆತನನ್ನು ವಿಚಿತ್ರವಾಗಿ ಚುಚ್ಚಿ ಕೊಲ್ಲಲಾಗುತ್ತೆ. ಆದರೆ ಈ ಒಂದು ಮೃತದೇಹವನ್ನು ನೋಡೋದಕ್ಕೆ ಹೆತ್ತ ತಾಯಿಗೆ ಹೇಗೆ ಸಾಧ್ಯ? ಮುಖ ಕೂಡ ಪತ್ತೆ ಹಚ್ಚಲು ಕೂಡ ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ ಆ ಮುಖವನ್ನು ಚಾಕುವಿನಿಂದ ಕುಯ್ಯಲಾಗಿದೆ. ತುಟಿಯ ಭಾಗಕ್ಕೂ ಕೂಡ ಯಾವುದೋ ಒಂದು ಸಣ್ಣ ತಂತಿಯನ್ನು ಹಾಕಿ ಚುಚ್ಚಿದಂತೆ ಭಾಸವಾಗುವಂತಹ ಮುಖವಾಗಿ, ವಿಕೃತ ಮುಖವಾಗಿ ಅಲ್ಲಿ ಭಾಸವಾಗ್ತಾ ಇದೆ. ಈ ತರಹದ ಮಗನ ಮುಖವನ್ನು ಹೆತ್ತ ತಾಯಿ ಹೇಗೆ ನೋಡೋದಕ್ಕೆ ಸಾಧ್ಯ? ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನರ ವಿಚಾರಣೆಯೂ ಕೂಡ ನಡೀತಾ ಇದೆ. ದರ್ಶನ್ ಆಪ್ತರನ್ನು ಅರೆಸ್ಟ್ ಮಾಡಲಾಗಿದೆ. ದರ್ಶನ್ರ ಬೌನ್ಸರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ದರ್ಶನ್ ಆಪ್ತ ಮಹಿಳೆಯ ವಿಚಾರಕ್ಕೆ ಕೊಲೆ ನಡೆದಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನರನ್ನು ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ದರ್ಶನ್ ಆಪ್ತಳಿಗೆ ಮೆಸೇಜ್ ಮಾಡಿದಂತೆ ಎನ್ನುವಂತಹ ಕಾರಣಕ್ಕೆ ಆತನನ್ನು ಕರೆಸಿ ಹೊಡೆಯೋದಾದರೆ, ಆತನ ಮರ್ಮಾಂಗಕ್ಕೆ ದಾಳಿ ಮಾಡೋದಾದರೆ, ಆತನ ಜೀವವನ್ನೇ ತೆಗೆಯೋದಾದರೆ ಇದು ಯಾವ ತರಹದ ಕಟುಕರ ಕೆಲಸ ಅಂತ ಆ ತಾಯಿ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದು ನನ್ನ ಮಗನದ್ದೇ ಮೃತದೇಹ ಅಂತ ಪತ್ತೆ ಹಚ್ಚಿದ್ದಾರೆ. ಈ ಸ್ಥಿತಿಯನ್ನು ಹೆತ್ತ ತಾಯಿಗೆ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಆ ತಂದೆ, ತಾಯಿ, ಹೆಂಡತಿಯ ಆ ಆಕ್ರಂದನ ಇದೆಯಲ್ಲ, ಇದಕ್ಕೆ ದರ್ಶನ್ ಉತ್ತರ ಕೊಡೋದಕ್ಕೆ ಸಾಧ್ಯನಾ? ದರ್ಶನ್ ಬೌನ್ಸರ್ಗಳು ಉತ್ತರ ಕೊಡೋದಕ್ಕೆ ಸಾಧ್ಯನಾ? ಆತನನ್ನು ಚುಚ್ಚಿ ಕೊಂದ್ರಲ್ಲ ಕಟುಕರು, ಅವರಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯನಾ?